ಕೊನೆಗೂ ರಾಮಾಯಣ ಸಿನಿಮಾದ ಅಪ್ಡೇಟ್ಗೆ ಕಾಯ್ತಿದ್ದ ಆಡಿಯನ್ಸ್ಗೆ ಒಂದು ಖುಷಿಯಾಗುವಂಥ ಗ್ಲಿಮ್ಸ್ ಬಿಟ್ಟು ಅವರ ವಿಷನ್ ಹೇಗಿದೆ ಅಂತ ತೋರಿಸಿದ್ದಾರೆ. 4,000 ಕೋಟಿ ಬಡ್ಜೆಟ್ ಅಲ್ಲಿ ಸಿನಿಮಾ ಬರ್ತಿದೆ ಅಂತ ಗೊತ್ತಾದಾಗ್ಲೇ ಇಷ್ಟೊಂದು ಬೇಕಿತ್ತ ಅನ್ನೋ ಪ್ರಶ್ನೆ ಹುಟ್ಟಿತ್ತು. ಅಂಡ್ ಅದಕ್ಕೆ ಈಗ ಉತ್ತರ ಕೂಡ ಸಿಕ್ಕಿದೆ. ಇನ್ನು ಗ್ಲಿಮ್ಸ್ ನೋಡಿದ್ಮೇಲೆ ಸ್ಟೋರಿ ವೈಸ್ ಇದು ಇಂಡಿಯನ್ ಸಿನಿಮಾನೇ, ಬಟ್ ಮೇಕಿಂಗ್ ವೈಸ್ 90% ಹಾಲಿವುಡ್ ಸ್ಟೈಲ್ ಆಫ್ ಪ್ರೆಸೆಂಟೇಷನ್ ಕಾಣ್ತಿದೆ. ಅಷ್ಟೊಂದು ರಿಚ್ ಆಗಿ ಮೂಡಿ ಬಂದಿದೆ. ಅನಿಮಲ್ ಮೂವಿ ಸಕ್ಸಸ್ ಆದ್ಮೇಲೆ ರಣಬೀರ್ ಕಪೂರ್ ಅವ್ರಿಗೆ ಒಂದೊಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ. ರಾಮಾಯಣ ಸಿನಿಮಾದಲ್ಲಿ ರಣಬೀರ್ ಅವರ ಶ್ರೀರಾಮನ ಫಸ್ಟ್ ಲುಕ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತಾನೆ ಹೇಳ್ತೀನಿ. ಅಂಡ್ ನಾನು ಈ ಸಿನಿಮಾ ಅನೌನ್ಸ್ ಆದಾಗಿಂದ ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಅಂಡ್ ಅದು ಇವರು ಬಿಟ್ಟಿರೋ ಒಂದು ಗ್ಲಿಮ್ಸ್ ಇಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗೋ ಹಾಗೆ ಮಾಡಿದ್ದಾರೆ. ವಿಜುವಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣ್ತಿದೆ. ಪ್ರೊಡಕ್ಷನ್ ವ್ಯಾಲ್ಯೂ ಹೇಗಿದೆ ಅಂತ ಇವರು ಬಿಟ್ಟಿರೋ ರಾಮ ಗ್ಲಿಮ್ಸ್ ಅಲ್ಲೇ ಗೊತ್ತಾಗ್ತಿದೆ. ಪ್ರತಿ ಫ್ರೇಮ್ ಅಲ್ಲಿರೋ ವಿಜುವಲ್ಸ್ ಸೂಪರ್ ಆಗಿದೆ, ಬಟ್ ಡೀಟೈಲಿಂಗ್ ಮಾತ್ರ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಮಾಡ್ತು. ಲೈಕ್ ಅರಮನೆಯ ಶಾರ್ಟ್ಸ್, ರಥದ ಶಾರ್ಟ್ಸ್ ಇವೆಲ್ಲ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಸ್ಟೋರಿ ನಮ್ಗೆಲ್ಲ ಗೊತ್ತಿರೋದೆ. ಅಂಡ್ ಯಾವುದೇ ಚೇಂಜಸ್ ಇಲ್ದೇನೆ ಸಿನಿಮಾ ಬಂದ್ರೆ ಒಳ್ಳೇದು. ಯಾಕಂದ್ರೆ ಆದಿಪುರುಷ್ ನೋಡಿದ್ರೆ ಗೊತ್ತಾಗುತ್ತೆ. ಅಂಡ್ ಇವರು ಆ ತಪ್ಪು ಮಾಡಲ್ಲ ಅಂತ ಟೀಸರ್ ಅಲ್ಲೇ ಪ್ರೂವ್ ಮಾಡಿದ್ದಾರೆ. ಇದರಲ್ಲಿ ರಾಮ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿರೋ ವಿಧಾನ ತುಂಬಾ ಸಾಲಿಡ್ ಆಗಿತ್ತು. ಅಂಡ್ ಸರ್ಪ್ರೈಸಿಂಗ್ಲಿ ಯಾವುದೇ ಡೈಲಾಗ್ಸ್ ಇಲ್ದಿರೋದು ಇಂಪ್ರೆಸ್ ಮಾಡ್ತು. ಬಟ್ ಲಾಸ್ಟ್ ಅಲ್ಲಿ ಯಶ್ ಆಸ್ ರಾವಣ ಎಂಟ್ರಿ ಮಾತ್ರ ಸೈಕ್ ಆಗಿದೆ. ಲಿಟ್ರಲಿ ಫೇಸ್ ತೋರಿಸ್ತಾನೆ, ಬರೀ ಅವರ ವಾಕ್ ಜೊತೆ ಬರೋ ಮ್ಯೂಸಿಕ್ ಮಾತ್ರ ಗೂಸ್ ಬಂಪ್ಸ್ ಅಂತಾನೆ ಹೇಳ್ಬೇಕು. ಸೊ ಈ ಟೀಸರ್ ನೋಡಿದ್ಮೇಲೆ ರಾಮಾಯಣ ಸಿನಿಮಾ ಥಿಯೇಟರ್ ಅಲ್ಲಿ ಇದರ ವಿಜುವಲ್ಸ್ ಅಂಡ್ ಪ್ರೆಸೆಂಟೇಷನ್ ಇಂದಾನೆ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡೋದಂತೂ ಪಕ್ಕಾ ಅಂತ ಗೊತ್ತಾಯ್ತು. ಇನ್ನು ನೀವೇನಾದ್ರೂ ಗ್ಲಿಮ್ಸ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತು ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ.